ಪ್ರತ್ಯೇಕ ಮಹಾನಗರ ಪಾಲಿಕೆ ಅನ್ನುವಂಥ ಕೂಗು ಹಲವಾರು ವರ್ಷಗಳಿಂದ ಇದೆ. ಇವತ್ತು ವಿಶೇಷವಾಗಿ ನಮ್ಮ ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ವಿಶೇಷವಾಗಿ ಠರಾವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರ್ತೀವಿ. ಅಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಕಾಂಗ್ರೆಸ್ ಆಗಿರ್ಬೋದು, BJP ಜನಪ್ರತಿನಿಧಿ MLAಗಳು ಅದರ ಬಗ್ಗೆ ವಿಶೇಷವಾದಂಥ ಡಿಸ್ಕಷನ್ ಮಾಡಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲೇಬೇಕು ಅನ್ನೋಂಥ ಕೂಗನ್ನು ಇಟ್ಟುಕೊಂಡು ರಾಜ್ಯಪಾಲರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರ್ತೀವಿ. ಅದರಲ್ಲಿ ತಡೆ ಹಿಡಿಯುವಂಥ ಕೆಲಸ ಕೂಡ ಇವತ್ತು BJPದವ್ರು ಮಾಡಿದ್ದಾರೆ. ಇವತ್ತು ಏಕಾಏಕಿ ಎದಕ್ಕೆ ತಡೆ ಹಿಡಿದ್ರಪ್ಪ ಅಂತೇಳಿ ನಾವು ಹಗಲಲ್ಲ ಅವ್ರಿಗೆ ಕ್ವಶನ್ ಮಾಡಿದಾಗ ಈಗೇನು ಮಾಡ್ತಿದ್ದಾರೆ ಅವರು, ಇಲ್ಲ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡೋದೇ ಬೇಡ, ಅವರು ಎದಕ್ಕೆ ಈ ರೀತಿ ಮಾಡಕತ್ತಾರಂತೇಳಿ ನಾವೆಲ್ಲ ಕೂಡ ತೆಗೆದು ನೋಡಿದ್ವಿ. ಏನಾದರೂ ಇವರು ನಾವು ಬೌದ್ಧ ಮಹಾನಗರ ಪಾಲಿಕೆ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ 10 ಲಕ್ಷ ಜನಸಂಖ್ಯೆ ಹೊಂದಿರಬೇಕು. 100% ಇವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗುತ್ತೆ ಅನ್ನೋಂಥ ಭಾವನೆ ಇಟ್ಕೊಂಡು ಇವರು ಏನು ಹುನ್ನಾರವನ್ನು ಹಾಕಿದ್ದಾರೆ. ನಿಜಕ್ಕೂ ಮುಂದೆ ಬರುವಂಥ ದಿನಗಳಲ್ಲಿ ಧಾರವಾಡ ಜನತೆ ತೆಕ್ಕ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅರವಿಂದ್ ಬೆಲ್ಲದವರು, ಮಹೇಶ್ ತೆಂಗಿನಕಾಯಿ ಅವರು ಭಾಳ ಎಷ್ಟೋ ವಿಷಯಗಳನ್ನು ಸದನದಲ್ಲಿ ಮಾತಾಡುವಂಥ ಕೆಲಸ ಮಾಡಿದ್ದಾರೆ. ಪ್ರತ್ಯೇಕ ಮಹಾನಗರ ಆಗಬೇಕಂತೇಳಿ ಇವತ್ತು ಟರ್ನ್ ತೊಗೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಮುಂದೆ ಬರುವಂಥ ದಿನಗಳಲ್ಲಿ ಈ ಧಾರವಾಡ ಜನತೆಯೂ ಕೂಡ ಇವರಿಗೆ ಯಾವ ರೀತಿ ತೆಕ್ಕ ಪಾಠ ಕಲಿಸೋಂಥ ಕೆಲಸ ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಕಮಿಷನರ್ ಆಗಿರ್ಬೋದು, ಉಪ ಆಯುಕ್ತರಾಗಿರ್ಬೋದು, ಎಲ್ಲರೂ ಕೂಡಿ ಒಂದು ಧಾರವಾಡಕ್ಕೆ ಬಂದು ಕೆಲಸ ಮಾಡ್ತಾರೆ. ಈ ಒಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಆದರೆ ಇವತ್ತು ಧಾರವಾಡ ಭಾಳ ವೇಗವಾಗಿ ಬೆಳೀತಾ ಇದೆ. ಇವತ್ತು ಎಲ್ಲ ಅಧಿಕಾರಿಗಳು 6 ದಿನ ನಿಮ್ಮ ಕೆಲಸ ಮಾಡೋಕ್ಕೆ ಸಿಗ್ತಾರೆ. ಇಲ್ಲಿ ಧಾರವಾಡ ಜನತೆಗೆ, ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತದೆ. ಇವತ್ತು ಅದಕ್ಕೆ ಅಡ್ಡಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರಿ. ಮುಂದೆ ಬರುವಂಥ ದಿನಗಳಲ್ಲಿ ಹುಬ್ಬಳ್ಳಿ ಏನು ಪ್ರತ್ಯೇಕ ಮಹಾನಗರ ಆದರೂ ಕೂಡ ಅಲ್ಲಿನೂ ಕೂಡ ಒಳ್ಳೆ ರೀತಿ ಮಹಾನಗರ ಪಾಲಿಕೆ ಬೆಳೆಯುತ್ತೆ. ಧಾರವಾಡ ಪ್ರತ್ಯೇಕ ಆದರೂ ಕೂಡ ಇಲ್ಲಿನೂ ಕೂಡ ಬೆಳೆಯುತ್ತೆ. ಇದು ಆಗಲೇಬೇಕು. ಇದು ಆಗಲಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ 100% ಇದು ಮಾಡೇ ಮಾಡುತ್ತೆ. ಇದರೊಳಗೆ ಎರಡನೇ ಮಾತಾಯಿಲ್ಲ. ಆದರೆ ಇವ್ರು ಟರ್ನ್ ತೊಗೊಳ್ಳೋ ಸಂಬಂಧ ನಾವು ಇವತ್ತು ಹೋರಾಟದ ಮೂಲಕ ಅವ್ರಿಗೆ ತಕ್ಕ ಪಾಠ ಕಲಿಸುವಂಥ ನಾವು ಕೆಲಸನೂ ಮಾಡ್ತೀವಿ. ಏನು ಧಾರವಾಡದ ಜನತೆಗೆ BJPಯ ಶಾಸಕರುಗಳು, ಸಂಸದರು ಮತ್ತೆಲ್ಲ ಪಾಲಿಕೆ ಸದಸ್ಯರು ಏನು ಮಹಾನಗರ ಪಾಲಿಕೆ ಆಡಳಿತ ನಡೆಸ್ತಾ ಇದ್ದಾರೆ BJPಯವರು, ಎಲ್ಲರೂ ಸೇರಿ ಧಾರವಾಡ ಜನತೆಗೆ ಕಣ್ಣಲ್ಲಿ ಬೂದಿ ಹಾಕಿ, ಅವ್ರ ಕಣ್ಣಲ್ಲಿ ಮಣ್ಣು ಹಾಕಿ ಜನರಿಗೆ ಮೋಸ ಮಾಡುವಂಥ ಕೆಲಸ ಎಲ್ಲ BJP ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಹಿಂದೆ ಏನು ಮಹಾನಗರ ಪಾಲಿಕೆಯಿಂದ ಎಲ್ಲರೂ ಮೇಜು ತಟ್ಟಿ, ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲ ಚಪ್ಪಾಳಿ ಹಾಕಿ ಮೇಜು ತಟ್ಟುವಂಥ ಕೆಲಸ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಟ್ಟಂಥ ಈ ಏನು ಟರಾವಿತ್ತು, ಹುಬ್ಬಳ್ಳಿ ಮತ್ತು ಧಾರವಾಡ ಪ್ರತ್ಯೇಕ ಮಾಡಿ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬರುವಂಥ ಅನುದಾನಗಳನ್ನು ಹೆಚ್ಚು ಅನುಕೂಲ ಆಗುವಂಥ ಕೆಲಸ ಏನು ಟರಾವು ಮಾಡಿ ಸರ್ಕಾರಕ್ಕೆ ಕಳಿಸಿದ್ರು. ಸರ್ಕಾರನೂ ಕೂಡ ರಾಜ್ಯಪಾಲರಿಗೆ ಕಳಿಸುವಂಥ ಕೆಲಸ ಮಾಡಿದರು. ಅದನ್ನು ತಡೆ ಹಿಡಿದು BJPಯವರು ನಮ್ಮ ಧಾರವಾಡ ಜನತೆಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಧಾರವಾಡಕ್ಕೆ ಇದೇನು ಅನುಕೂಲ ಆಕೈತೆ ಅಂತಂದು, ಇನ್ನೇನೋ ಹಾಗೇ ಬಿಡ್ತು ಅಂತಂದು ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕ್ಕೊಂಡಂಥ ಈ ಸಂಸದರು ಮತ್ತು ಶಾಸಕರು ಅರವಿಂದ್ ಬೆಲ್ಲದ್ರವರು ಈಗ ಟರ್ನ್ ಹೊಡೆದು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಅವರು ಜನರ ಋಣ ಅಂತ ತೀರ್ಸೋಕ್ಕಾಗಲಿಲ್ಲ. ಇವರೆಲ್ಲ 3 ಬಾರಿ ಈ ಭಾಗಕ್ಕೆ ಶಾಸಕರನ್ನಾಗಿ ಮಾಡಿದ್ರು. ಶಾಸಕರಿಗೆ ಅರವಿಂದ್ ಬೆಲ್ಲದ್ರವ್ರಿಗೆ ಏನು ಜನರಿಗೆ ಋಣ ತೀರಿಸೋದಿಲ್ಲ, ಮೋಸ ಮಾಡುವಂಥ ಕೆಲಸ ಜನರಿಗೆ ಮಾಡಿದ್ದಾರೆ ಶಾಸಕರು. ಪದೇ ಪದೇ ಈ ಶಾಸಕರು ಇದೇನೋ 2-3 ಸರ್ತಿ ಇದರಲ್ಲಿ ಟರ್ನ್ ಹೊಡೆದ್ರು. ಮೊದಲಿಗೆ ತಾವೇ ಏನು ಹೋರಾಟ ಮಾಡ್ತಾ ಇದ್ರು, ಏನು DMC ಪ್ರತ್ಯೇಕ ಮಹಾನಗರ ಪಾಲಿಕೆ ಸಲುವಾಗಿ ಏನು ಒಂದು ಎಲ್ಲ ಹಿರಿಯರು ಸೇರಿ, ಧಾರವಾಡದ ಎಲ್ಲ ಹಿರಿಯರು ಸೇರಿ ಏನೊಂದು ಹೋರಾಟ ಸಮಿತಿ ಮಾಡ್ಕೊಂಡಿದ್ರು. ಆ ಸಮಿತಿಗೆ ನಾವು ಬೆಂಬಲವಾಗಿ ನಿಂತಿದ್ದೀವಿ ಅಂತ ಫಸ್ಟ್ಗೆ ಜೊತೆಗೆ ಬಂದರು. ಆಮೇಲೆ ಮತ್ತೆ ಅವರು ವಿರೋಧ ಮಾಡಿದರು. ಯಾವಾಗಿದು ನಮ್ಮೆಲ್ಲ ವಿನಯ್ ಕುಲಕರ್ಣಿಯವರು ಇರ್ಬೋದು, ನಮ್ಮ ಪ್ರಸಾದ್ ಅಬ್ಬಯ್ಯ ಸಾಹೇಬರು ಇರ್ಬೋದು, ಸಂತೋಷ್ ಲಾಡ್ರವರು ಮತ್ತು ನಮ್ಮ ಸ್ಥಳೀಯ ಎಲ್ಲ ಮುಖಂಡರುಗಳು, ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರುಗಳು ಸೇರಿ ಏನು ಇದನ್ನು ಟರಾವನ್ನು ಮಹಾನಗರ ಪಾಲಿಕೆಯಲ್ಲೇ ಮಾಡಿ ಸರ್ಕಾರ ಕಳಿಸಿದ ಮೇಲೆ ಇನ್ನೇನು ಆಗೇ ಬಿಡುತ್ತೆ ಅಂತಂದು ತಾವೆಲ್ಲ ದೊಡ್ಡ ದೊಡ್ಡ ಕಟೌಟ್ ಹಾಕ್ಕೊಂಡು ಅವಾಗ ಜನರಿಗೆ ಮೋಸ ಮಾಡಿ ಈಗ ಮತ್ತೆ ಅದನ್ನು ಟರ್ನ್ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ. ಇವ್ರಿಗೆ ಶಾಸಕರಿಗೆ 100ಕ್ಕೆ 100ರಷ್ಟು ಜನ ಬುದ್ಧಿ ಕಲಿಸ್ತಾರ. ಏನು ಅರವಿಂದ್ ಬೆಲ್ಲದ್ರವರೇ ಇವತ್ತು ಎಚ್ಚರಿಕೆ ಕೊಡಕ್ಕೆ ಬಯಸ್ತೀನಿ. ಪದೇ ಪದೇ ತಾವು ಏನೊಂದು 15 ವರ್ಷದಿಂದ ಶಾಸಕರನ್ನಾಗಿ ಮಾಡಿ ಧಾರವಾಡ ಜನತೆಗೆ ಏನೂ ಅನುಕೂಲ ಆಗಲಿಲ್ಲ. ಇದೊಂದು ಋಣ ತೀರ್ಸೋಕೆ ಅವಕಾಶ ಐತಿ. ತಾವು ಟರ್ನ್ ಹೊಡೆಯದೆ ಮತ್ತೊಮ್ಮೆ ಇದಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಏನು ಹಿರಿಯರು ಒದ್ದಾಡ್ತಾ ಇದ್ದಾರೆ. ಧಾರವಾಡ ಅಭಿವೃದ್ಧಿ ಸಲುವಾಗಿ ಏನು ಅನೇಕ ವಿಚಾರಗಳಿರ್ಬೋದು, ಸ್ಮಾರ್ಟ್ ಸಿಟಿ ಅಂತ ವಿಚಾರ ಇರ್ಬೋದು. ಸ್ಮಾರ್ಟ್ ಸಿಟಿ ಕೂಡ ನಮಗೇನು ಅನುದಾನ ಸುಮಾರು 1200 ಕೋಟಿ ಅನುದಾನ ಬಂತು. ಅದರಲ್ಲಿ ಕೂಡ ಧಾರವಾಡಕ್ಕೆ ಏನು ಸಿಗುವಂಥದ್ದಾಗಲಿಲ್ಲ. ಮತ್ತು ಬೇರೆ ಬೇರೆ ನಮ್ಮ 16 ಫೈನಾನ್ಸ್ 15 ಫೈನಾನ್ಸ್ ಗ್ರಾಂಟ್ಗಳು ಕೂಡ
ಡಬಲ್ ಆಗಿ ಬರ್ತಾವು ಅಂತದ್ದು ಗೊತ್ತಿತ್ತು. ಇದನ್ನು ಮಾಡಲಾರ್ದೆ ತಾವೇನು ವಿರೋಧ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ ಶಾಸಕರ. ನೀವು ಜೊತೆಗೆ ನಿಲ್ಲಿಲ್ಲ DMC ಜೊತೆಗೆ ಅಂತಂದ್ರೆ ಧಾರವಾಡ ಜನತೆ ತಮ್ಗೆ ತಕ್ಕ ಉತ್ತರ ಕೊಡ್ತಾರ ಅಂತ ಈ ಸಂದರ್ಭದಾಗ ಹೇಳ್ತೇನೆ.